ಇನ್ನು ರಾಮನಗರದಲ್ಲಿ ದೋಸ್ತಿ ಅಭ್ಯರ್ಥಿಗೆ ಶಾಕ್ ಎದುರಾಗಿದೆ. ಕಾಂಗ್ರೆಸ್ನಲ್ಲಿ ಟಿಕೆಟ್ ಸಿಗದೇ ಇದ್ರೆ ಬಂಡಾಯ ಹೇಳುತ್ತೀನಿ ಅಂತ ಈಗ ಸ್ವತಂತ್ರ ಅಭ್ಯರ್ಥಿಯಾಗಿ ಇಕ್ಬಾಲ್ ಹುಸೇನ್ ಕಣಕ್ಕೆ ಇಳುವಂತಹ ಸಾಧ್ಯತೆ ಇದೆ. ಇಕ್ಬಾಲ್ ಸ್ಪರ್ಧೆಯಿಂದ ಬಿಜೆಪಿಗೆ ಹೊಡೆತಾಗಬಹುದು. ಕಾಂಗ್ರೆಸ್ನಿಂದ ಒಂದು ವೇಳೆ ಟಿಕೆಟ್ ಸಿಗದೇ ಇದ್ರೆ ನಾನು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಕಣಕ್ಕೆ ಇಳಿಯುವಂತ ಚಾನ್ಸಸ್ ಇದೆ ಅಂತ ಇಕ್ಬಾಲ್ ಹುಸೇನ್ ಅವರೊಂದು ಚಾನ್ಸಸ್ ಇದೆ. ಮುಂದಿನ ದಿನಗಳಲ್ಲಿ ಏನಾದರೂ ಅವರಿಗೆ ಅವಕಾಶ ಸಿಗದೆ ಹೋದ್ರೆ ರಾಮನಗರದಲ್ಲಿ ದೋಸ್ತಿ ಅಭ್ಯರ್ಥಿಗೆ ಶಾಕ್ ಆಗುವಂತಹ ಚಾನ್ಸಸ್ ಇದೆ. ಸ್ವತಂತ್ರ ಅಭ್ಯರ್ಥಿಯಾಗಿ ಇಕ್ಬಾಲ್ ಹುಸೇನ್ ಕಣಕ್ಕೆ ಇಳಿಯುವಂತಹ ಚಾನ್ಸಸ್. ಇನ್ನೊಂದು ಕಡೆ ಬಿಜೆಪಿ ಕೂಡ ಸಾಕಷ್ಟು ಒಂದು ಕ್ಯಾಲ್ಕುಲೇಷನ್ ಗಳನ್ನ ಹಾಕ್ತಿದೆ. ನಿನ್ನೆಷ್ಟೇ ಚಂದ್ರಶೇಖರ್ ಅವರನ್ನು ಕೂಡ ಆಡ್ ಮಾಡಿತ್ತು. ಅದೇ ರೀತಿಯಾಗಿ ಇಕ್ಬಾಲ್ ಸ್ಪರ್ಧೆಯಿಂದ ಬಿಜೆಪಿಗೆ ಹೊಡೆತ ಆಗುವಂತಹ ಚಾನ್ಸಸ್ ಇದೆ. ಹೊಡೆತ ತಿನ್ನುವಂತಹ ಚಾನ್ಸಸ್. ಇಕ್ಬಾಲ್ ಪಯಕ್ಕೆ ರುದ್ರೇಶ್ ಅವರು ಹಿಂದೆ ಸರಿತಾರಾ ಅಂತ ಲೋಕಸಭೆಯ ಟಿಕೆಟ್ ಮೇಲೆ ರುದ್ರೇಶ್ ಕಣ್ಣಿದೆ. ಹಾಗಾಗಿ ಈಗ ಇಕ್ಬಾಲ್ ಸ್ಪರ್ಧೆಯಿಂದ ಬಿಜೆಪಿಗೆ ಎಷ್ಟು ಮಟ್ಟಿಗೆ ಪ್ರಾಬ್ಲಮ್ ಆಗುತ್ತೆ, ಬಿಜೆಪಿ ನಾಯಕರಿಗೆ ಉಪಸಮರ ಒಂದು ರೀತಿಯಾಗಿ ಕಗ್ಗಂಟಾಗಿ ಕಾಣ್ತಾ ಇದೆ. ಇನ್ನೂ ಕಗ್ಗಂಟಾದಂತಹ ರಾಮನಗರದ ಒಂದು ಟಿಕೆಟ್ ಹಂಚಿಕೆ ವಿಚಾರ ಮೂರು ಪಕ್ಷಗಳಲ್ಲೂ ಕೂಡ ಒಂದು ರೀತಿ ಜೆಡಿಎಸ್ ನಲ್ಲಿ ಒಂದು ಫೈನಲೈಸ್ಗೆ ಬಂದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿ ಇನ್ನೂ ಕೂಡ ಒಂದು ಕ್ಲಿಯರ್ ಪಿಕ್ಚರ್ ಇಲ್ಲ. ಬಿಜೆಪಿ ನಾಯಕರಿಗೆ ಒಂದು ಕನ್ಫ್ಯೂಷನ್ ಒಂದು ಸ್ಥಿತಿಯಲ್ಲಿದ್ದಾರೆ. ಈಗಾಗಲೇ ಸಿಪಿ ಯೋಗೇಶ್ವರ್ ಮತ್ತು ಇವ್ರನ್ನು ಕೂಡ ಕೇಳಿದ್ದಾರೆ ರುದ್ರೇಶ್, ಅವರಿಬ್ರು ಕೂಡ ಹಿಂಸರಿದಿದ್ದಾರೆ. ಈಗ ಈ ಬಗ್ಗೆ ಹೆಚ್ಚಿನ ಡೀಟೇಲ್ ಅನ್ನು ಕೊಡೋದಕ್ಕೆ ಡೆಪ್ಯೂಟಿ ಚೀಫ್ ರಿಪೋರ್ಟರ್ ಆಗಿರುವಂತಹ ರಮೇಶ್ ವೀರಜಂಬೂರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಇದೀಗ ರಾಮನಗರದ ಒಂದು ಕಗ್ಗಂಟೇನಿದೆ ಬಿಜೆಪಿ, ಅದೇ ರೀತಿಯಾಗಿ ಇಕ್ಬಾಲ್ ಹುಸೇನ್ ಅವರು ಕೂಡ ಸ್ವತಂತ್ರವಾಗಿ ನಿಲ್ತಾರೆ ಅಂತ. ಸದ್ಯಕ್ಕೆ ಏನೇನ್ ಕಾಂಪ್ಲಿಕೇಶನ್ಗಳಿದಾವೆ, ಏನಾಗಬಹುದು ಮುಂದಿನ ದಿನಗಳಲ್ಲಿ? ಅವಿನಾಶ್, ಈಗ ಒಂದು ರಾಮನಗರ ವಿಚಾರ ಒಂದು ರೀತಿ ಕೂಡ ಕಗ್ಗಂಟಾಗಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷದಿಂದ ಬಂದಂತಹ ಸಿಎಂ ಲಿಂಗಪ್ಪ ಅವರ ಪುತ್ರ ಚಂದ್ರಶೇಖರ್ ಅವರಿಗೆ ಟಿಕೆಟ್ ಕೊಡಲಾಗುತ್ತೆ ಅಂತ ಮಾತುಗಳು ಬಿಜೆಪಿಯಲ್ಲಿ ಕೇಳಿ ಬಂದಿತ್ತು. ಆದ್ರೆ ಇನ್ನೂ ಕೂಡ ಈ ಹಣಕಾಸಿನ ಹೊಂದಾಣಿಕೆ ಮತ್ತೆ ಹೈಕಮಾಂಡ್ ನಿಂದ ಏನು ಪಾರ್ಟಿ ಫಂಡ್ ಕೂಡ ರಿಲೀಸ್ ಆಗಲ್ಲ ಅನ್ನೋ ಮಾಹಿತಿ ಸಿಗ್ತಾ ಇದ್ದಾರೆ. ಅವರು ಕೂಡ ಕಣಕ್ಕಿಳಿಲಿಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವರು ಸಮರ್ಥ ಅಭ್ಯರ್ಥಿಯನ್ನ ರಾಮನಗರದಲ್ಲಿ ಹಾಕಬೇಕು ಅನ್ನುವಂತ ಚಿಂತನೆಯಲ್ಲಿದ್ದು ಅದಕ್ಕೆ ಮತ್ತೆ ಹಿನ್ನಡೆ ಆಗಿದೆ ಅಂತ ಹೇಳ್ಬೋದು. ಆ ಕಾರಣಕ್ಕಾಗಿ ಈಗ ಮತ್ತೆ ರುದ್ರೇಶ್ ಅವರನ್ನೇ ಮನವೊಲಿಸಿ ಕಣಕ್ಕಿಳಿಸುವಂತಹ ಸಾಧ್ಯತೆ ಈಗ ಸ್ಪಷ್ಟ ಆಗ್ತಾ ಇದೆ. ಜೊತೆಗೆ ಮಂಡ್ಯ ಕ್ಷೇತ್ರದಲ್ಲೂ ಕೂಡ ಅದೇ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಅಲ್ಲಿ ಪಕ್ಷದ ವಕ್ತಾರರಾದಂತಹ ಅಶ್ವಥ್ ನಾರಾಯಣ ಅವರನ್ನ ಕಣಕ್ಕಿಳಿಸುವಂತ ಸಾಧ್ಯತೆ ಇದೆ. ಆದ್ರೆ ಇನ್ನೂ ಕೂಡ ಯಾವ್ದು ಕೂಡ ಫೈನಲ್ ಆಗಿಲ್ಲ. 13ನೇ ತಾರೀಕು ಯಡಿಯೂರಪ್ಪನವರು ಬೆಂಗಳೂರಿಗೆ ಬಂದ ನಂತರ ಎಲ್ಲದಕ್ಕೂ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ ಅಂತಾನೆ ಹೇಳ್ಬೋದು. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ರಮೇಶ್. ಇದು ರಾಮನಗರ ಕ್ಷೇತ್ರದಲ್ಲಿ ಸದ್ಯಕ್ಕೆ ಇನ್ನೂ ಕೂಡ ಯಾರು ಅಭ್ಯರ್ಥಿ ಅನ್ನೋದು ಬಿಜೆಪಿ ಕಡೆಯಿಂದಲೂ ಕೂಡ ಇಕ್ಬಾಲ್ ಹುಸೇನ್ ಅವರು ಕೂಡ ನಾನು ಸ್ವತಂತ್ರವಾಗಿ ನಿಲ್ತೀನಿ, ಕಾಂಗ್ರೆಸ್ನಿಂದ ಟಿಕೆಟ್ ಸಿಗದೇ ಇದ್ರೆ ನಾನು ಸ್ವತಂತ್ರವಾಗಿ ಇಳಿಯುವಂತಹ ಒಂದು ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ. ನಿನ್ನೆವರೆಗೂ ಪಕ್ಷದ ನಾಯಕರ ಮಾತಿಗೆ ನಾನು ಬದ್ಧನಾಗಿರ್ತೀನಿ ಅಂತ ಇಕ್ಬಾಲ್ ಹುಸೇನ್ ಅವರು ಹೇಳಿದ್ರು. ಆದ್ರೆ ಈಗ ಅವರು ಮನಸ್ಸು ಬದಲಿಸಿರುವಂತಹ ಒಂದು ಸಾಧ್ಯತೆ ಇದೆ. ಅವ್ರು ಹೇಳ್ತಿರೋ ಹಾಗೆ ಕಾಂಗ್ರೆಸ್ಗೆ ಒಳ್ಳೆ ಹೋಲ್ಡ್ ಇದೆ. ಕಳೆದ ಬಾರಿ ಕೂಡ ಒಳ್ಳೆ ಸೀಟ್ ಬಂದಿತ್ತು, ಒಳ್ಳೆ ಮತಗಳನ್ನ ಹಾಕಿದ್ರು, ಪರ್ಸೆಂಟೇಜ್ ಚೆನ್ನಾಗಿತ್ತು ಅಂತ. ಸೊ ಮುಂದಿನ ನಡೆ ನೋಡಬೇಕಾಗಿದೆ. ಇನ್ನು ರಾಮನಗರದಲ್ಲಿ ಬಂಡಾಯವಾಗಿ ಅಖಾಡಕ್ಕೆ ಇಳಿತೀನಿ ಅಂತ ಈಗ ಇಕ್ಬಾಲ್ ಹುಸೇನ್ ಅವರು ಹೇಳಿರೋದು. ನ್ಯೂಸ್ 18 ಜೊತೆ ಮಾತನಾಡ್ತಾ ಇದ್ದ ಮಾತನ್ನ ಹೇಳಿದ್ದಾರೆ. ನಿನ್ನೆ ತಾನೇ ಅಖಾಡಕ್ಕೆ ಇಳಿಯೋದಿಲ್ಲ ಅಂತ ಹೇಳಿದಂತ ಇಕ್ಬಾಲ್ ಹುಸೇನ್ ಇದೀಗ ದೋಸ್ತಿ ಅಭ್ಯರ್ಥಿ ಅನಿತಾ ಅವರಿಗೆ ಶಾಕ್ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ನಾನೇ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿತಾ ಇದ್ದೀನಿ, ನನಗೆ ಗೆಲ್ಲುವಂತ ಸಾಮರ್ಥ್ಯ ಇದೆ ಅಂತ ಇಕ್ಬಾಲ್ ಹುಸೇನ್ ನ್ಯೂಸ್ 18 ಜೊತೆ ಕೂಡ ಮಾತನಾಡಿರೋದು. ಬನ್ನಿ ಹಾಗಾದ್ರೆ ಇಕ್ಬಾಲ್ ಹುಸೇನ್ ಅವರೊಂದು ಸ್ಪರ್ಧೆಯ ಬಗ್ಗೆ ಏನ್ ಹೇಳಿದ್ದಾರೆ ಕೇಳ್ಕೊಂಡ್ಬರೋಣ. ಏನೋಣ ನಮಸ್ತೆ. ಸ್ವತಂತ್ರ ಅಭ್ಯರ್ಥಿ ಕಣಕ್ಕಿಳಿತಾ ಇದ್ದಾರೆ ಸರ್ ರಾಮನಗರದಿಂದ. ಏನ್ ಮಾಡುವ ಎಲ್ಲ ಒತ್ತಡ ಹಾಕೊಂಡು ತುಳಿತಾ ಬಿದ್ದವ್ರೆ. ನಾನು ಕಾರ್ಯಕರ್ತರ ಹತ್ರ ಒಯ್ತಾ ಇದ್ದೀನಿ. ಕಾರ್ಯಕರ್ತರು ಮುಖಂಡರು ಎಲ್ಲಾರ್ಗೂ ಸೇರಿ ಎಲ್ಲಾರ್ಗೂ ಮಾತಾಡ್ತೀನಿ. ಏನ್ ತೀರ್ಮಾನ ತಗೋತಾರ ಅವ್ರ ಜೊತೆ ನಿಲ್ತೀನಿ. ಒಟ್ಟಾರೆ ಅವ್ರೇನಾದ್ರು ಸ್ಪರ್ಧೆ ಮಾಡ್ಲೇಬೇಕು ಅಂತ ಒತ್ತಡ ಹಾಕೋರೆ ನೀವು ಸ್ಪರ್ಧೆ ಮಾಡ್ತೀರಾ ಸರ್? ಏನಿಲ್ಲ, ನಾಮಿನೇಷನ್ ಫೈಲ್ ಮಾಡಕ್ ಆಗ್ಲ ಪೇಪರ್ಸ್ ರೆಡಿ ಮಾಡಿದೀನಿ. ಹಾ ಸರ್, ಕಣ್ಣು ಮುಚ್ಕೊಂಡ್ ದೇವ್ರೆ ಅಂತ ಹೋಯ್ತಾರ. ಅಲ್ಲ, ಇದರಿಂದ ನಿಮ್ಮ ನಾಯಕರುಗಳಿಗೆ ವಿರೋಧ ಆಗಲ್ವಾ ಸರ್? ನೀವು ಏನ್ ಮಾಡ್ಲಿ, ಕಾರ್ಯಕರ್ತರಿಗೆ 70,000 ಜನ ಎಲ್ಲಿ ಕಳಿಸಿ, ಯಾವ ಒಳಗೆ ಕಳಿಸ್ಲಿ? ಒಟ್ಟಾರೆ ಕಾರ್ಯಕರ್ತರ ದೃಷ್ಟಿಯಿಂದ ನೀವು ಯಾರೇ ವಿರೋಧ ಆದ್ರೂ ಸ್ಪರ್ಧೆ ಮಾಡ್ತೀರಿ ಸರ್? 70,000 ವೋಟ್ ಹಾಕಿರೋರಿಗೆ ನಾನು ಏನಂತ ಮಕ್ಕಳು ಹೇಳಿ ಸ್ವಾಮಿ, ಏನಂತ ಉತ್ತರ ಕೊಡ್ಲಿ? ಓಕೆ ಓಕೆ, ನಾವು ಒಳಗೆ ಕಳಿಸ್ಲಾ, ವಿಷ ಕೊಡ್ಲಾ, ನೇಣ ಹಾಕ್ಬಿಡ್ಲಾ, ನಾನ್ ಸತ್ತೋಗ್ಲಾ, ಏನ್ ಮಾಡ್ಲಿ? ಓಕೆ ಸರ್, ಒಟ್ಟಾರೆ ಈ ಸತಿ ಬಂಡಾಯ ಹೇಳೋದಂತೂ ಸತ್ಯ ಇಕ್ಬಾಲ್ ಹುಸೇನ್ ಅವರು. ಅಲ್ಲ, ಕಾರ್ಯಕರ್ತರ ಮುಖಂಡರನ್ನೆಲ್ಲ ನಾನು ಮನವರಿಕೆ ಮಾಡಕ್ ಹೋಗ್ತಾ ಇದ್ದೀನಿ. ಏನ್ ತಡೆಯಕ್ಕಾಗಿಲ್ಲ ಅಂತಂದ್ರೆ ಏನು ಮಾಡಕ್ ಆಗಲ್ಲ.